Good morning students, welcome to economics classes. Today we will going to start with the discussion of one important question for 4 marks, that is write the difference between substitutes and complements. That means substitute goods and complement goods or complementary goods. ಏನಂತಕ್ಕಂಥದ್ದು ಈ ಒಂದು ಕ್ಲಾಸ್ನಲ್ಲಿ ನಾವು ಬದಲಿ ಸರಕುಗಳು ಮತ್ತು ಪೂರಕ ಸರಕುಗಳ ಕುರಿತು ಅವುಗಳ ಒಂದು ವ್ಯತ್ಯಾಸವನ್ನು ಅಧ್ಯಯನ ಮಾಡೋಣ. ಇದು 4 ಮಾರ್ಕ್ಸಿಗೆ ಅತಿ ಪ್ರಮುಖವಾಗಿರ್ತಕ್ಕಂಥ ಪ್ರಶ್ನೆ. ಇಲ್ಲಿ 2 ಕಾಲಮ್ಗಳನ್ನು ಕೊಟ್ಟಿದ್ದಾರೆ. ಹಿಯರ್ 2 ಕಾಲಮ್ಸ್ ಹ್ಯಾಸ್ ಗಿವನ್. ಇನ್ 1 ಕಾಲಮ್ substitute goods they has explained, and in the another 1 column, that is complementary goods, has given. That first one, in the substitute goods, these are alternative goods available to satisfy our wants. Substitute goods, what do you mean by the substitute goods is here, that is given. What is that? Substitute goods are the alternative goods. Substitute goods are the alternative goods for what? To satisfy our wants. ಬದಲಿ ಸರಕುಗಳು ಅಂತಂದರೆ ಏನು ಅಂತ ಕೂಡ ಹೇಳ್ತಾರೆ. ಬದಲಿ ಸರಕುಗಳಂದರೆ ಪರ್ಯಾಯ ಸರಕುಗಳು ಅಂತ ಕೂಡ ಹೇಳ್ತಕ್ಕಂಥದ್ದು. ಅಂದರೆ ನಮ್ಮ ಬಯಕೆಗಳನ್ನು ಏನು ಮಾಡಲಿಕ್ಕೆ, ತೃಪ್ತಿಪಡಿಸಲಿಕ್ಕೆ ಲಭ್ಯವಿರುವ ಪರ್ಯಾಯ ಸರಕುಗಳನ್ನು ನಾವೇನಂತ ಕರಿತೀವಿ? ಬದಲಿ ಸರಕುಗಳು ಅಂತ ಕರಿತೀವಿ. ಬಯಕೆಗಳನ್ನು ಅಥವಾ ನಮ್ಮ ಬಯಕೆಗಳನ್ನು ಪೂರ್ತಿಗೊಳಿಸಲಿಕ್ಕೆ ಇರುವಂಥ ಅಥವಾ ತೃಪ್ತಿಗೊಳಿಸಲಿಕ್ಕೆ ಇರುವಂಥ ಅಥವಾ ಲಭ್ಯ ಇರುವಂಥ ಪರ್ಯಾಯ ಸರಕುಗಳನ್ನು ನಾವೇನು ಕರಿತೀವಿ? ಬದಲಿ ಸರಕುಗಳು ಅಂತ ಕರಿತೀವಿ ಅಂತ ಕೂಡ ಹೇಳ್ತಾರೆ. ದೀಸ್ ಆರ್ ಅಲ್ಟರ್ನೇಟಿವ್ ಗೂಡ್ಸ್ ಅವೈಲೇಬಲ್ ಟು ಸ್ಯಾಟಿಸ್ಫೈ ಅವರ್ ವಾಂಟ್ಸ್. ಸಬ್ಸ್ಟಿಟ್ಯೂಟ್ ಗೂಡ್ಸ್ ಅಂದರೆ ಏನಂತೀರಿ? ಅಲ್ಟರ್ನೇಟಿವ್ ಗೂಡ್ಸ್ ಅಂತ ಕೂಡ ಹೇಳ್ತೀರಿ. ದೇ ಆರ್ ಅವೈಲೇಬಲ್ ಟು ವಾಟ್? ಸ್ಯಾಟಿಸ್ಫೈ ಅವರ್ ವಾಂಟ್ಸ್. ದೀಸ್ ಆರ್ ದಿ ಅಲ್ಟರ್ನೇಟಿವ್ ಗೂಡ್ಸ್ ಅವೈಲೇಬಲ್ ಟು ವಾಟ್? ಸ್ಯಾಟಿಸ್ಫೈ ಅವರ್ ವಾಂಟ್ಸ್. ಅಂದರೆ ಬದಲಿ ಸರಕುಗಳು ಅಂತಂದರೆ ಏನಂತ ಕೂಡ ಹೇಳ್ತೀರಿ? ಪರ್ಯಾಯ ಸರಕುಗಳು. ಇವು ಎದಕ್ಕೆ ಲಭ್ಯ ಇರ್ತವೆ ಅಂತ ಕೂಡ ಹೇಳ್ತೀರಿ? ನಮ್ಮ ಬಯಕೆಗಳನ್ನು ತೃಪ್ತಿಪಡಿಸಲಿಕ್ಕೆ ಇವು ಲಭ್ಯವಿರ್ತಕ್ಕಂಥವು ಅಂತ ಕೂಡ ಹೇಳ್ಬೋದು. ಇನ್ ಕಾಂಪ್ಲಿಮೆಂಟ್ರಿ ಗೂಡ್ಸ್, ದೀಸ್ ಆರ್ ದಿ ಗೂಡ್ಸ್. ಇವು ಏನಂತ ಕೂಡ ಹೇಳ್ತೀರಿ? ಸರಕುಗಳು ಅಂತ ಕೂಡ ಹೇಳ್ತೀರಿ. ದೀಸ್ ಆರ್ ದಿ ಗೂಡ್ಸ್ ವಿಚ್ ಆರ್ ಕನ್ಸ್ಯೂಮ್ಡ್ ಟುಗೆದರ್. ಕಾಂಪ್ಲಿಮೆಂಟ್ರಿ ಗೂಡ್ಸ್ ಆರ್ ದಿ ಗೂಡ್ಸ್ ವಿಚ್ ಆರ್ ಕನ್ಸ್ಯೂಮ್ಡ್ ಟುಗೆದರ್. ಪೂರಕ ಸರಕುಗಳಂದರೆ ಏನು ಅಂತ ಕೂಡ ಹೇಳ್ತಕ್ಕಂಥದ್ದು. ಏನಂತಕ್ಕಂಥದ್ದು? ಒಟ್ಟಿಗೆ ಅಂದರೆ ಕೂಡಿ ಅಂತ ಕೂಡ ಹೇಳಬಹುದು ಅಂತಕ್ಕಂಥದ್ದು ಕೂಡ ಹೇಳ್ತಕ್ಕಂಥದ್ದು. ಒಟ್ಟಿಗೆ ಕೂಡಿ ಅಥವಾ ಕೂಡಿ ಅನುಭವಿಸುವಂಥ ಸರಕುಗಳನ್ನು ನಾವೇನಂತ ಕರೀಬಹುದು? ಪೂರಕ ಸರಕುಗಳು ಅಂತ ಕೂಡ ಹೇಳಬಹುದು. ದೀಸ್ ಆರ್ ದಿ ಗೂಡ್ಸ್ ವಿಚ್ ಆರ್ ಕನ್ಸ್ಯೂಮ್ಡ್ ಟುಗೆದರ್. ಅಂದರೆ ಪೂರಕ ಸರಕುಗಳಂದರೆ ಒಂದು ಬಯಕೆಗಳನ್ನು ಪೂರ್ತಿ ಮಾಡ್ಕೊಳ್ಳಿಕ್ಕೆ ಏನಂತ ಕೂಡ ಹೇಳ್ತಕ್ಕಂಥದ್ದು, ಕೂಡಿನೇ ಬಳಸುವಂಥ ಸರಕುಗಳು ಅಥವಾ ಒಟ್ಟಿಗೆ ಬಳಸುವಂಥ ಸರಕುಗಳು. ನಮಗೆ ಯಾವುದಾದ್ರು ಒಂದು ಬಯಕೆ ಇತ್ತಂದರೆ ಅದನ್ನು ಬಯಕೆಯನ್ನು ಪೂರ್ತಿ ಮಾಡಿಕೊಳ್ಳಿಕ್ಕೆ ಒಂದಕ್ಕಿಂತ ಹೆಚ್ಚು ಸರಕುಗಳನ್ನು ಬಳಸಿಕೊಳ್ಳುವುದು ಅಂತಕ್ಕಂಥದ್ದು. ಇಫ್ ಯು ಹ್ಯಾವ್ ದ ಒನ್ ವಾಂಟ್, ಯು ಪೀಪಲ್ ಆರ್ ಗೋಯಿಂಗ್ ಟು ಸ್ಯಾಟಿಸ್ಫೈ ದ್ಯಾಟ್ ವಾಂಟ್, ಯು ಹ್ಯಾವ್ ಟು ಕನ್ಸ್ಯೂಮ್ ಮೋರ್ ಗೂಡ್ಸ್ ಅಂತಕ್ಕಂಥದ್ದು ಕೂಡ ಹೇಳ್ತಕ್ಕಂಥದ್ದು. ದೀಸ್ ಆರ್ ದಿ ಗೂಡ್ಸ್ ವಿಚ್ ಆರ್ ಕನ್ಸ್ಯೂಮ್ಡ್ ಟುಗೆದರ್. ಇನ್ ದ ಸಬ್ಸ್ಟಿಟ್ಯೂಟ್ ಗೂಡ್ಸ್, ಇನ್ ದ ಸೆಕೆಂಡ್ ಒನ್, ಇಫ್ ದ ಪ್ರೈಸ್ ಆಫ್ ಪ್ರಾಡಕ್ಟ್ ಇನ್ಕ್ರೀಜಸ್. ಅಂದರೆ ಉತ್ಪನ್ನದ ಏನಂತಕ್ಕಂಥದ್ದು ಬೆಲೆ, ಒಂದು ವೇಳೆ ಉತ್ಪನ್ನದ ಬೆಲೆ ಹೆಚ್ಚಾತಂದರೆ ದ ಡಿಮ್ಯಾಂಡ್ ಫಾರ್ ಇಟ್ಸ್ ಸಬ್ಸ್ಟಿಟ್ಯೂಟ್ ಆಲ್ಸೋ ಇನ್ಕ್ರೀಜಸ್. ಅಂದರೆ ಅದರ ಬದಲಿ ಸರಕಿನ ಬೇಡಿಕೆ ಏನಾಗ್ತದೆ ಅಂತ ಹೇಳ್ತಾರೆ? ಕೂಡ ಹೆಚ್ಚಾಗ್ತದೆ. ಬದಲಿ ಸರಕಿನ ಬೇಡಿಕೆಯೂ ಕೂಡ ಹೆಚ್ಚಾಗ್ತದೆ. ಒಂದು ಸರಕಿನ ಬೆಲೆ ಹೆಚ್ಚಾಗ್ತಂದರೆ ಅದರ ಬದಲಿ ಸರಕಿನ ಬೆಲೆಯೂ ಕೂಡ ಏನಾಗ್ತದೆ, ಅಥವಾ ಬದಲಿ ಸರಕಿನ ಬೇಡಿಕೆ ಏನಾಗ್ತದೆ? ಹೆಚ್ಚಾಗ್ತದೆ ಅಂತಕ್ಕಂಥದ್ದು. ಏನಂತ ಕೂಡ ಹೇಳ್ತೀರಿ? ಇಫ್ ದ ಪ್ರೈಸ್ ಆಫ್ ಪ್ರಾಡಕ್ಟ್ ಇನ್ಕ್ರೀಜಸ್. ಏನಂತಕ್ಕಂಥದ್ದು? ಒಂದು ಸರಕಿನ ಬೆಲೆ ಹೆಚ್ಚಾದರೆ ಬದಲಿ ಸರಕಿನ ಬೇಡಿಕೆ ಹೆಚ್ಚಾಗುತ್ತದೆ. ಬದಲಿ ಸರಕಿನ ಬೇಡಿಕೆಯೂ ಕೂಡ ಹೆಚ್ಚಾಗುತ್ತದೆ. If the price of product increases, the demand for its substitutes also increases. This is about the substitutes. In the complementary, if the price of product increases, ಸರಕಿನ ಬೆಲೆ ಹೆಚ್ಚಾತಂದರೆ the demand for its complementary goods ಅಂತಂದರೆ ಪೂರಕ ಸರಕುಗಳ ಬೆಲೆ ಏನಾಗ್ತದೆ ಅಂತ ಕೂಡ ಹೇಳ್ತೀರಿ? ಇಳಿತದೆ ಅಂತಕ್ಕಂಥದ್ದು. The demand for what?
ಇಟ್ಸ್ ಕಾಂಪ್ಲಿಮೆಂಟ್ರಿ ಗೂಡ್ಸ್ ಡಿಕ್ರೀಸಸ್. ಒಂದು ವೇಳೆ ಒಂದು ಸರಕಿನ ಬೆಲೆ ಹೆಚ್ಚಾತಂದರೆ ಅದರ ಪೂರಕ ಸರಕಿನ ಬೇಡಿಕೆ ಏನಾಗ್ತದೆ, ಕಡಿಮೆ ಆಗ್ತದೆ. ಒಂದು ವಸ್ತುವಿನ ಬೆಲೆ ಹೆಚ್ಚಾತಂದರೆ ಅದರ ಪೂರಕ ಸರಕಿನ ಬೇಡಿಕೆ ಏನಾಗ್ತದೆ ಅಂತ ಹೇಳ್ತಾರೆ, ಕಡಿಮೆ ಆಗ್ತದೆ. ಇಫ್ ದ ಪ್ರೈಸ್ ಆಫ್ ಎ ಪ್ರಾಡಕ್ಟ್ ಇನ್ಕ್ರೀಸಸ್ ದ ಡಿಮ್ಯಾಂಡ್ ಫಾರ್ ಇಟ್ಸ್ ಕಾಂಪ್ಲಿಮೆಂಟ್ರಿ ಗೂಡ್ಸ್ decreases. This is the second one. Third one in the substitutes. Examples for substitute goods. Examples for the substitute goods are tea and coffee, and Colgate and Pepsodent, etc. These are the examples of the ಸಬ್ಸ್ಟಿಟ್ಯೂಟ್ ಗೂಡ್ಸ್. ಅಂದರೆ ಬದಲಿ ಸರಕುಗಳಿಗೆ ಉದಾಹರಣೆಗಳು ಯಾವುವು ಅಂತ ಕೇಳಿದರೆ ಟೀ ಮತ್ತು ಕಾಫಿ, ಚಹಾ ಮತ್ತು ಕಾಫಿ ಅಂತ ಹೇಳ್ತೀವಿ. ಅದೇ ರೀತಿ ಕೋಲ್ಗೇಟ್ ಮತ್ತು ಪೆಪ್ಸೋಡೆಂಟ್ ಅಂತಕ್ಕಂಥದ್ದು. ಅಂದರೆ ಟೀಯನ್ನು ಬಳಸ್ಬೋದು, ಇಲ್ಲಂತಂದರೆ ಕಾಫಿಯನ್ನು ಬಳಸ್ಬೋದು, ಅಥವಾ ಕೋಲ್ಗೇಟನ್ನು ಬಳಸ್ಬೋದು, ಇಲ್ಲಂತಂದರೆ ಏನು ಬಳಸ್ಬೋದು, ಪೆಪ್ಸೋಡೆಂಟನ್ನು ಬಳಸ್ಬೋದು. ಎರಡೂ ಒಂದೇ ರೀತಿಯಾಗಿರ್ತಕ್ಕಂಥ ಕಾರ್ಯವನ್ನು ಮಾಡ್ತಾವೆ ಅಂತಕ್ಕಂಥದ್ದು. ದೀಸ್ ಆರ್ ದ ಎಕ್ಸಾಂಪಲ್ಸ್ ಆಫ್ ದಿ ಸಬ್ಸ್ಟಿಟ್ಯೂಟ್ ಗೂಡ್ಸ್. ವಾಟ್ ಆರ್ ದೋಸ್? ಟೀ ಆ್ಯಂಡ್ ಕಾಫಿ, Colgate and Pepsodent. The examples of complementary goods. Examples for the complementary goods are pen and ink. Examples for the complementary goods are what? Pen and ink. Pen and ink and what? Shoes and socks. Another one is shoes and socks. ಅಂದರೆ ಪೂರಕ ಸರಕುಗಳಿಗೆ ಉದಾಹರಣೆಗಳು ಯಾವುವು ಅಂತ ಕೇಳಿದರೆ ಪೆನ್ನು ಮತ್ತು ಇಂಕು ಅಂತ ಕೂಡ ಹೇಳ್ತೀವಿ, ಅಥವಾ ಮಸಿ ಅಂತ ಕೂಡ ನೀವು ಹೇಳ್ಬೋದು. ಪೆನ್ನು ಮತ್ತು ಇಂಕು, ಅದೇ ರೀತಿಯಾಗಿ ಏನಂತಕ್ಕಂಥದ್ದು ಶೂಸ್, ಬೂಟುಗಳು ಮತ್ತು ಸಾಕ್ಸ್ಗಳು ಅಂತಕ್ಕಂಥದ್ದು, ಶೂಸ್ ಆ್ಯಂಡ್ ಸಾಕ್ಸ್ ಅಂತ ಕೂಡ ಹೇಳ್ತಕ್ಕಂಥದ್ದು. ಇವು ಪೂರಕ ಸರಕುಗಳಿಗೆ ಉದಾಹರಣೆ ಅಂತ ಕೂಡ ಹೇಳ್ತಕ್ಕಂಥದ್ದು. ಅಂದರೆ ಈ ಪೆನ್ನು ತೊಗೊಂಡ್ರೆ ಇಂಕನ್ನು ತೊಗೊಲೇಬೇಕು ಅಂತಕ್ಕಂಥದ್ದು. ಅಂದರೆ ಒಂದು ಬೈಕನ್ನು ಪೂರ್ತಿ ಮಾಡ್ಕೋಬೇಕಾದ್ರೆ ಇನ್ನೊಂದು ವಸ್ತುವನ್ನು ಕೂಡ ನಾವು ಕೂಡೇ ಪಡಿಬೇಕು ಅಂತ ಕೂಡ ಹೇಳ್ತೀವಿ. ಅದಕ್ಕೆ ಏನಂತಕ್ಕಂಥದ್ದು ಕಾಂಪ್ಲಿಮೆಂಟ್ರಿ. ಇಫ್ ಯು ಹ್ಯಾವ್ ಟು ಪರ್ಚೇಸ್ ದ ಪೆನ್, ಯು ಹ್ಯಾವ್ ಟು ಪರ್ಚೇಸ್ ಇಂಕ್ ಅಂತ ಕೂಡ ಹೇಳ್ತೀರಿ. ಇಫ್ ಯು ಹ್ಯಾವ್ ಟು ಪರ್ಚೇಸ್ ದ ವಾಟ್ ಶೂಸ್, ಯು ಹ್ಯಾವ್ ಟು ಕಂಪಲ್ಸರಿ ಪರ್ಚೇಸ್ ದ ಸಾಕ್ಸ್ ಅಂತ ಕೂಡ ಹೇಳ್ತಕ್ಕಂಥದ್ದು. ದೀಸ್ ಆರ್ ದಿ ಕಾಂಪ್ಲಿಮೆಂಟ್ರಿ ಗೂಡ್ಸ್ ಎಕ್ಸಾಂಪಲ್ಸ್. ಹಿಯರ್ ಇನ್ ದ ಸಬ್ಸ್ಟಿಟ್ಯೂಟ್ ಗೂಡ್ಸ್, ವಾಟ್ ಈಸ್ ದ್ಯಾಟ್? ಹಿಯರ್ ಡಿಮ್ಯಾಂಡ್ ಕರ್ವ್ ಶಿಫ್ಟ್ಸ್ ಟು ರೈಟ್ ಇನ್ ಕೇಸ್ ಆಫ್ ವಾಟ್? ಪ್ರೈಸ್ ರೈಸ್ ಅಂತ ಕೂಡ ಹೇಳ್ತಕ್ಕಂಥದ್ದು. ಏನಂತಕ್ಕಂಥದ್ದು? ಬೇಡಿಕೆ ರೇಖೆ ಹೆಂಗೆ ಚಲಿಸ್ತದೆ ಇಲ್ಲಿ ಅಂತ ಕೂಡ ಹೇಳ್ತಾರೆ. ಬೇಡಿಕೆ ರೇಖೆ ಬಲಗಡೆಗೆ ಚಲಿಸ್ತದೆ ಯಾವಾಗ ಅಂತ ಹೇಳ್ತಕ್ಕಂಥದ್ದು, ಇನ್ ಕೇಸ್ ಆಫ್ ಪ್ರೈಸ್ ರೈಸ್. ಅಂದರೆ ಬದಲಿ ಸರಕಿನ ಬೆಲೆ ಹೆಚ್ಚಾತಂದರೆ, ಬದಲಿ ಸರಕಿನ ಬೆಲೆ ಹೆಚ್ಚಾತು ಅಂತ ಕೂಡ ಹೇಳ್ತಕ್ಕಂಥದ್ದು. ಏನಂತಕ್ಕಂಥದ್ದು? ಒಂದು ಸ್ವತ್ತಿನ ಬೆಲೆ ಹೆಚ್ಚಾತಂದರೆ ಇನ್ನೊಂದು ವಸ್ತುವಿನ ಬೇಡಿಕೆ ಏನಾಗ್ತದೆ? ಹೆಚ್ಚಾಗ್ತದೆ ಅಂತಕ್ಕಂಥದ್ದು ಈಗಾಗಲೇ ಹೇಳಿದ್ದೀವಿ ಅಂತಕ್ಕಂಥ ಕೂಡ ಹೇಳ್ತಕ್ಕಂಥದ್ದು. ಒಂದು ವೇಳೆ ಅಂತಕ್ಕಂಥ ಕೂಡ ಹೇಳ್ತೀರಿ, ಒಂದು ಸರಕಿನ ಬೆಲೆ ಹೆಚ್ಚಾತಂದರೆ ಅದರ ಬೇಡಿಕೆ ರೇಖೆ ಯಾವ ಕಡೆ ಚಲಿಸ್ತದೆ ಅಂದರೆ ಬಲಭಾಗಕ್ಕೆ ಚಲಿಸ್ತದೆ. ಬಲಭಾಗಕ್ಕೆ ಚಲಿಸ್ತದೆ ಅಂದರೆ ಬೇಡಿಕೆ ಪ್ರಮಾಣ, ಇನ್ನೊಂದು ವಸ್ತುವಿನ ಬೇಡಿಕೆ ಪ್ರಮಾಣ ಏನಾಗ್ತದೆ? ಹೆಚ್ಚಾಗ್ತದೆ. ಒಂದು ವಸ್ತುವಿನ ಬೆಲೆ ಹೆಚ್ಚಾದರೆ ಇನ್ನೊಂದು ವಸ್ತುವಿನ ಬೇಡಿಕೆ ಏನಾಗ್ತದೆ? ಹೆಚ್ಚಾಗ್ತದೆ ಅಂತಕ್ಕಂಥದ್ದು. ಅದಕ್ಕೋಸ್ಕರ ರೈಟ್ ಸೈಡ್ ಏನಾಗ್ತದೆ? ಅದು ಶಿಫ್ಟ್ ಆಗ್ತದೆ ಅಂತ ಕೂಡ ಹೇಳ್ತಕ್ಕಂಥದ್ದು. ಹಿಯರ್ ಡಿಮ್ಯಾಂಡ್ ಕರ್ವ್ ಶಿಫ್ಟ್ಸ್ ಟು ರೈಟ್ ಇನ್ ಕೇಸ್ ಆಫ್ ಪ್ರೈಸ್ ರೈಸ್ ಅಂತಕ್ಕಂಥದ್ದು. ಒಂದು ವೇಳೆ ಬೆಲೆ ಹೆಚ್ಚಾದರೆ ಬೇಡಿಕೆ ರೇಖೆ ಮೂಲ ಬೇಡಿಕೆ ರೇಖೆಯ ಬಲಭಾಗಕ್ಕೆ ಚಲಿಸ್ತದೆ. ಬಲಭಾಗಕ್ಕೆ ಚಲಿಸೋದ್ರ ಅರ್ಥ ಏನು? ಇನ್ಕ್ರೀಸ್ ದ ಡಿಮ್ಯಾಂಡ್ ಅಂತಕ್ಕಂಥದ್ದು ಆಫ್ ಆ್ಯಂಡ್ ಸಬ್ಸ್ಟಿಟ್ಯೂಟ್ ಗೂಡ್ಸ್ ಅಂತ ಕೂಡ ಹೇಳ್ತಕ್ಕಂಥದ್ದು. ಹಿಯರ್ ಇನ್ ದ ಕಾಂಪ್ಲಿಮೆಂಟ್ರಿ ಗೂಡ್ಸ್ ದ ಡಿಮ್ಯಾಂಡ್ ಕರ್ವ್ ಶಿಫ್ಟ್ಸ್ ಟು ಲೆಫ್ಟ್ ಅಂತ ಕೂಡ ಹೇಳ್ತೀರಿ. ಇಲ್ಲಿ ಕಾಂಪ್ಲಿಮೆಂಟ್ರಿ ಗೂಡ್ಸಲ್ಲಿ ಬೇಡಿಕೆ ರೇಖೆ ಯಾವ ಕಡೆ ಚಲಿಸ್ತದೆ ಅಂದರೆ ಲೆಫ್ಟ್ ಸೈಡ್ ಚಲಿಸ್ತದೆ ಅಂತ ಕೂಡ ಹೇಳ್ತೀರಿ. ಲೆಫ್ಟ್ ಸೈಡ್ ಯಾಕೆ ಚಲಿಸ್ತಂದರೆ ಒಂದು ಸರಕಿನ ಬೆಲೆ ಹೆಚ್ಚಾತಂದರೆ ಇನ್ನೊಂದು ಸರಕಿನ ಬೇಡಿಕೆ ಏನಾಗ್ತದೆ ಅಂತಕ್ಕಂಥದ್ದು, ಅಥವಾ ಪೂರಕ ಸರಕಿನ ಬೇಡಿಕೆ ಏನಾಗ್ತದೆ? ಕಡಿಮೆ ಆಗ್ತದೆ ಅಂತಕ್ಕಂಥ ಕೂಡ ಹೇಳ್ತಕ್ಕಂಥದ್ದು. ಅದಕ್ಕೋಸ್ಕರ ಬೇಡಿಕೆ ರೇಖೆ ಯಾವ ಕಡೆ ಚಲಿಸ್ತದೆ? ಎಡಭಾಗಕ್ಕೆ ಚಲಿಸ್ತದೆ. ಎಡಭಾಗಕ್ಕೆ ಚಲಿಸೋದಂದರೆ ಬೇಡಿಕೆ ಪ್ರಮಾಣ ಕಡಿಮೆ ಆಗೋದು, ಪೂರಕ ಸರಕಿನ ಬೇಡಿಕೆ ಪ್ರಮಾಣ ಕಡಿಮೆ ಆಗೋದು. ಹಿಯರ್ ದ ಡಿಮ್ಯಾಂಡ್ ಕರ್ವ್ ಶಿಫ್ಟ್ ಟು ವಾಟ್? ಲೆಫ್ಟ್ ಅಂತ ಕೂಡ ಹೇಳ್ತೀರಿ ಇನ್ ಕೇಸ್ ಆಫ್ ಪ್ರೈಸ್ ರೈಸ್. ಪ್ರೈಸ್ ರೈಸ್ ಅಂತಕ್ಕಂಥದ್ದು ಕಾಂಪ್ಲಿಮೆಂಟ್ರಿ ಗೂಡ್ಸ್ದ್ರ ಪ್ರೈಸ್ ಹೆಚ್ಚಾತಂದರೆ ಬೇಡಿಕೆ ರೇಖೆ ಡಿಮ್ಯಾಂಡ್ ಕರ್ವ್ ಶಿಫ್ಟ್ಸ್ ಟು ಲೆಫ್ಟ್ ಅಂತ ಕೂಡ ಹೇಳ್ತಕ್ಕಂಥದ್ದು. ದಿಸ್ ಈಸ್ ದ ಫೋರ್ತ್ ಒನ್. ದೆನ್ ಇನ್ ದ ಫಿಫ್ತ್ ಒನ್ ಇನ್ ದ ಸಬ್ಸ್ಟಿಟ್ಯೂಟ್ಸ್ ಅಂತ ಕೂಡ ಹೇಳ್ತೀರಿ. ಪ್ರೈಸ್ ಆ್ಯಂಡ್ ಡಿಮ್ಯಾಂಡ್ ಮೂವ್ ಇನ್ ಸೇಮ್ ಡೈರೆಕ್ಷನ್. ಬೆಲೆ ಮತ್ತು ಬೇಡಿಕೆ ಒಂದೇ ದಿಕ್ಕಿನಲ್ಲಿ ಚಲಿಸುತ್ತವೆ. ಏನು ಬದಲಿ ಸರಕುಗಳಲ್ಲಿ ಬೆಲೆ ಮತ್ತು ಬೇಡಿಕೆಯ ಒಂದು ದಿಕ್ಕು ಯಾವ ಕಡೆ ಇರ್ತದೆ ಅಂದರೆ ಒಂದೇ ರೀತಿಯಾಗಿರ್ತದೆ. ಚಲಿಸುವ ದಿಕ್ಕು ಅಂತ ಕೂಡ ಹೆಂಗಿರ್ತದೆ? ಒಂದೇ ಕಡೆ ಇರ್ತದೆ. ಬೆಲೆ ಹೆಚ್ಚಾತಂದರೆ ಇನ್ನೊಂದು ವಸ್ತುವಿನ ಬೇಡಿಕೆಯೂ ಕೂಡ ಹೆಚ್ಚಾಗ್ತದೆ. ಒಂದು ವಸ್ತುವಿನ ಬೆಲೆ ಹೆಚ್ಚಾತಂದರೆ ಇನ್ನೊಂದು ವಸ್ತುವಿನ ಅಥವಾ ಬದಲಿ ಸರಕಿನ ಬೇಡಿಕೆ ಏನಾಗ್ತದೆ? ಹೆಚ್ಚಾಗ್ತದೆ ಅಂತಕ್ಕಂಥದ್ದು. ಅದಕ್ಕೋಸ್ಕರ ನಾವೇನು ಹೇಳ್ತೀವಿ? ಇಫ್ ದ ಪ್ರೈಸ್
increases, demand also increases of the substitute goods. That's why they are move in same direction. They are move in same direction. ಅದಕ್ಕೋಸ್ಕರ ಅವು ಒಂದೇ ದಿಕ್ಕಿನಲ್ಲಿ ಚಲಿಸ್ತವೆ. ಪ್ರೈಸ್ ಆ್ಯಂಡ್ ಡಿಮ್ಯಾಂಡ್ ಆರ್ ಮೂವ್ ವಾಟ್ ಸೇಮ್ ಡೈರೆಕ್ಷನ್ ಅಂತಕ್ಕಂಥದ್ದು, ಒಂದೇ ದಿಕ್ಕಿನಲ್ಲಿ ಚಲಿಸ್ತವೆ ಅಂತಕ್ಕಂಥದ್ದು. ಅದೇ ರೀತಿಯಾಗಿ ಕಾಂಪ್ಲಿಮೆಂಟ್ರಿ ಗೂಡ್ಸಲ್ಲಿ ಏನಿದೆ ಅಂತ ಕೂಡ ಹೇಳ್ತೀರಿ, ಪ್ರೈಸ್ ಆ್ಯಂಡ್ ಡಿಮ್ಯಾಂಡ್ ಮೂವ್ ಇನ್ ಅಪೋಸಿಟ್ ಡೈರೆಕ್ಷನ್. ಕಾಂಪ್ಲಿಮೆಂಟ್ರಿ ಗೂಡ್ಸ್ದಲ್ಲಿ ಮತ್ತು ಏನಿದೆ ಅಂತ ಕೂಡ ಹೇಳ್ತೀರಿ, ಬೆಲೆ ಮತ್ತು ಬೇಡಿಕೆಗೆ ಯಾವ ಸಂಬಂಧ ಇದೆ ಅಥವಾ ಅವುಗಳ ಚಲಿಸುವ ಒಂದು ದಿಕ್ಕು ಯಾವ ಕಡೆ ಇದೆ ಅಂದರೆ ವಿರುದ್ಧವಾಗಿದೆ ಅಂತ ಕೂಡ ಹೇಳ್ತಕ್ಕಂಥದ್ದು. ಪ್ರೈಸ್ ಆ್ಯಂಡ್ ಡಿಮ್ಯಾಂಡ್ ಮೂವ್ ಇನ್ ಅಪೋಸಿಟ್ ಡೈರೆಕ್ಷನ್ ಅಂತ ಕೂಡ ಹೇಳ್ತೀರಿ. ಏನಂತಕ್ಕಂಥದ್ದು, ಇಫ್ ದ ಪ್ರೈಸ್ ಆಫ್ ದಿ ಒನ್ ಗೂಡ್ ಇನ್ಕ್ರೀಸಸ್, ಡಿಮ್ಯಾಂಡ್ ಫಾರ್ ದಿ ಕಾಂಪ್ಲಿಮೆಂಟ್ರಿ ಗೂಡ್ಸ್ ಡಿಕ್ರೀಸಸ್. That's why that there, what is that, movement is ಅಪೋಸಿಟ್ ಇನ್ ಡೈರೆಕ್ಷನ್ ಅಂತ ಕೂಡ ಹೇಳ್ತಕ್ಕಂಥದ್ದು. ಅದಕ್ಕೋಸ್ಕರ ಅದರಗಳ ಒಂದು ಚಲನೆ ಹೆಂಗಿರ್ತದೆ ಅಂದರೆ ವಿರುದ್ಧವಾಗಿರ್ತದೆ ಅಂತ ಕೂಡ ಹೇಳಬಹುದು. ಪ್ರೈಸ್ ಆ್ಯಂಡ್ ಡಿಮ್ಯಾಂಡ್ ಮೂವ್ ಇನ್ ಅಪೋಸಿಟ್ ಡೈರೆಕ್ಷನ್ ಇನ್ ಕಾಂಪ್ಲಿಮೆಂಟ್ರಿ ಗೂಡ್ಸ್. ಪ್ರೈಸ್ ಆ್ಯಂಡ್ ಡಿಮ್ಯಾಂಡ್ ಮೂವ್ ಇನ್ ಸೇಮ್ ಡೈರೆಕ್ಷನ್ ಇನ್ ಸಬ್ಸ್ಟಿಟ್ಯೂಟ್ ಗೂಡ್ಸ್ ಅಂತ ಕೂಡ ಹೇಳ್ಬೋದು. ದೀಸ್ ಆರ್ ದಿ ಸಮ್ ಡಿಫ್ರೆನ್ಸಸ್ ಬಿಟ್ವೀನ್ ದಿ substitute goods and complementary goods. In the substitute goods, these are the alternative goods available to satisfy our want. These are the alternative goods. Substitute goods are the alternative goods. These are available to satisfy our wants. In complementary goods, these are the goods which are ಕನ್ಸ್ಯೂಮ್ಡ್ ಟುಗೆದರ್. ಇವು ಏನಂತಕ್ಕಂಥದ್ದು ಸರಕುಗಳು, ಇವನನ್ನು ಕೂಡಿಸಿನೇ ಅನುಭವಿಸಬೇಕು ಅಂತ ಕೂಡ ಹೇಳ್ತೀರಿ. ಇನ್ ದ ಸಬ್ಸ್ಟಿಟ್ಯೂಟ್ಸ್, ಇಫ್ ದ ಪ್ರೈಸ್ ಆಫ್ ಪ್ರಾಡಕ್ಟ್ ಇನ್ಕ್ರೀಸಸ್, ದ ಡಿಮ್ಯಾಂಡ್ ಫಾರ್ ಇಟ್ಸ್ ಸಬ್ಸ್ಟಿಟ್ಯೂಟ್ಸ್ ಆಲ್ಸೋ ಇನ್ಕ್ರೀಸಸ್. ಏನಂತಕ್ಕಂಥದ್ದು, ಇಫ್ ದ ಪ್ರೈಸ್ ಆಫ್ ಪ್ರಾಡಕ್ಟ್ ಇನ್ಕ್ರೀಸಸ್, ದ ಡಿಮ್ಯಾಂಡ್ ಫಾರ್ ಇಟ್ಸ್ ಸಬ್ಸ್ಟಿಟ್ಯೂಟ್ಸ್ ಆಲ್ಸೋ ಇನ್ಕ್ರೀಸಸ್ ಅಂತ ಕೂಡ ಹೇಳ್ತೀರಿ ಸಬ್ಸ್ಟಿಟ್ಯೂಟ್ಸಲ್ಲಿ. ಅದೇ ರೀತಿಯಾಗಿ ಕಾಂಪ್ಲಿಮೆಂಟ್ರಿಯಲ್ಲಿ ಏನಂತೀರಿ, ಇಫ್ ದ ಪ್ರೈಸ್ ಆಫ್ ಪ್ರಾಡಕ್ಟ್ ಇನ್ಕ್ರೀಸಸ್, ದ ಡಿಮ್ಯಾಂಡ್ ಫಾರ್ ಇಟ್ಸ್ ಕಾಂಪ್ಲಿಮೆಂಟ್ರಿ ಗೂಡ್ಸ್ ಡಿಕ್ರೀಸಸ್. ಒಂದು ವೇಳೆ ಒಂದು ವಸ್ತುವಿನ ಬೆಲೆ ಹೆಚ್ಚಾತಂದರೆ ಅದರ ಪೂರಕ ಸರಕಿನ ಬೇಡಿಕೆ ಏನಾಗ್ತದೆ, ಇಳಿಮುಖವಾಗ್ತದೆ ಅಂತಕ್ಕಂಥದ್ದು. ಎಕ್ಸಾಂಪಲ್ಸ್ ಆಫ್ ದಿ ಸಬ್ಸ್ಟಿಟ್ಯೂಟ್ ಗೂಡ್ಸ್, ಟೀ ಆ್ಯಂಡ್ ಕಾಫಿ ಅಂತ ಕೂಡ ಹೇಳ್ತೀರಿ, ಆ್ಯಂಡ್ ಕೋಲ್ಗೇಟ್ ಆ್ಯಂಡ್ ಪೆಪ್ಸೋಡೆಂಟ್ ಅಂತಕ್ಕಂಥದ್ದು ಎಕ್ಸೆಟ್ರಾ ಅಂತ ಕೂಡ ಹೇಳ್ತೀರಿ. ಇದು ಬದಲಿಕೆ ಸರಕುಗಳ ಉದಾಹರಣೆಗಳು. ಟೀ ಮತ್ತು ಕಾಫಿ, ಕೋಲ್ಗೇಟ್ ಮತ್ತು ಪೆಪ್ಸೋಡೆಂಟ್ ಅಂತ ಕೂಡ ಹೇಳ್ತೀರಿ. ಅದೇ ರೀತಿಯಾಗಿ ಕಾಂಪ್ಲಿಮೆಂಟ್ರಿ ಗೂಡ್ಸ್ ಎಕ್ಸಾಂಪಲ್ ಯಾವುದು ಅಂದರೆ ಪೆನ್ನು ಮತ್ತು ಇಂಕು ಅಂತ ಕೂಡ ಹೇಳ್ತೀರಿ, ಶೂಸ್ ಮತ್ತು ಸಾಕ್ಸ್ಗಳು ಅಂತಕ್ಕಂಥದ್ದು. ಎಕ್ಸಾಂಪಲ್ಸ್ ಫಾರ್ ದಿ ಕಾಂಪ್ಲಿಮೆಂಟ್ರಿ ಗೂಡ್ಸ್ ಆರ್ ಪೆನ್ ಆ್ಯಂಡ್ ಇಂಕ್ ಆ್ಯಂಡ್ ಶೂಸ್ ಆ್ಯಂಡ್ ಸಾಕ್ಸ್ ಅಂತ ಕೂಡ ಇರತಕ್ಕಂಥದ್ದು. ಅದೇ ರೀತಿಯಾಗಿ ಸಬ್ಸ್ಟಿಟ್ಯೂಟ್ಸ್ ಗೂಡ್ಸದ್ದು ಏನಂತಕ್ಕ ಕೂಡ ಹೇಳ್ತೀರಿ, ಬೇಡಿಕೆ ರೇಖೆ ಹೆಂಗೆ ಚಲಿಸ್ತದೆ ಅಂದರೆ ಬಲಭಾಗಕ್ಕೆ ಚಲಿಸ್ತದೆ ಅಂತಕ್ಕಂಥದ್ದು. ಒಂದು ವಸ್ತುವಿನ ಬೆಲೆ ಹೆಚ್ಚಾತಂದರೆ ಇದರ ಸಬ್ಸ್ಟಿಟ್ಯೂಟ್ ಗೂಡ್ಸದ್ದು ಬೇಡಿಕೆಯೂ ಕೂಡ ಹೆಚ್ಚಾಗ್ತದೆ. ಅದಕ್ಕೋಸ್ಕರ ಬೇಡಿಕೆ ರೇಖೆ ಬಲಭಾಗಕ್ಕೆ ಚಲಿಸ್ತದೆ ಅಂತ ಕೂಡ ಹೇಳ್ತಕ್ಕಂಥ. ಹಿಯರ್ ದ ಡಿಮ್ಯಾಂಡ್ ಕರ್ವ್ ಶಿಫ್ಟ್ಸ್ ಟು ರೈಟ್ ಇನ್ ಕೇಸ್ ಆಫ್ ಪ್ರೈಸ್ ರೈಸ್. ಇನ್ ಕೇಸ್ ಆಫ್ ಪ್ರೈಸ್ ರೈಸ್ ಅಂತ ಕೂಡ ಹೇಳ್ತೀರಿ. ಇನ್ ಕಾಂಪ್ಲಿಮೆಂಟರಿ ಗೂಡ್ಸ್, ಹಿಯರ್ ದ ಡಿಮ್ಯಾಂಡ್ ಕರ್ವ್ ಶಿಫ್ಟ್ಸ್ ಟು ಲೆಫ್ಟ್ ಇನ್ ಕೇಸ್ ಆಫ್ ಪ್ರೈಸ್ ರೈಸ್ ಅಂತಕ್ಕಂಥದ್ದು. ಕಾಂಪ್ಲಿಮೆಂಟರಿ ಗೂಡ್ಸಲ್ಲಿ ಏನಂತಕ್ಕಂಥದ್ದು, ಒಂದು ವಸ್ತುವಿನ ಬೆಲೆ ಹೆಚ್ಚಾತಂದರೆ ಇನ್ನೊಂದು ವಸ್ತುವಿನ ಬೇಡಿಕೆ ಏನಾಗ್ತದೆ, ಕಡಿಮೆ ಆಗ್ತದೆ ಅಂತಕ್ಕಂಥದ್ದು. ಅದಕ್ಕೋಸ್ಕರ ಬೇಡಿಕೆ ರೇಖೆ ಯಾವ ಕಡೆ ಚಲಿಸ್ತದೆ, ಎಡಭಾಗಕ್ಕೆ ಚಲಿಸ್ತದೆ ಅಂತ ಕೂಡ ಹೇಳ್ತೀರಿ. ಶಿಫ್ಟ್ಸ್ ಟು ಲೆಫ್ಟ್ ಅಂತ ಕೂಡ ಹೇಳ್ಬೋದು. ದೆನ್ ಇನ್ ಸಬ್ಸ್ಟಿಟ್ಯೂಟ್ಸ್, ಪ್ರೈಸ್ ಆ್ಯಂಡ್ ಡಿಮ್ಯಾಂಡ್ ಮೂವ್ ಇನ್ ಸೇಮ್ ಡೈರೆಕ್ಷನ್ ಅಂತಕ್ಕಂಥದ್ದು. ಬೆಲೆ ಮತ್ತು ಬೇಡಿಕೆ ಒಂದೇ ದಿಕ್ಕಿನಲ್ಲಿ ಚಲಿಸ್ತವೆ ಅಂತ ಕೂಡ ಹೇಳ್ತೀರಿ. ಯಾವಾಗ ಬದಲಿ ಸರಕುಗಳಲ್ಲಿ ಅಂತ ಕೂಡ ಹೇಳ್ತೀರಿ. ಇನ್ ಕೇಸ್ ಆಫ್ ದಿ ಕಾಂಪ್ಲಿಮೆಂಟ್ರಿ ಗೂಡ್ಸ್, ಪ್ರೈಸ್ ಆ್ಯಂಡ್ ಡಿಮ್ಯಾಂಡ್ ಮೂವ್ ಇನ್ ಅಪೋಸಿಟ್ ಡೈರೆಕ್ಷನ್ ಅಂತ ಕೂಡ ಹೇಳ್ತೀರಿ. ಬೆಲೆ ಮತ್ತು ಬೇಡಿಕೆಗಳು ವಿರುದ್ಧ ದಿಕ್ಕಿನಲ್ಲಿ ಚಲಿಸ್ತವೆ ಯಾವಾಗ ಅಂತಂದರೆ ಪೂರಕ ಸರಕುಗಳಲ್ಲಿ ಅಂತ ಕೂಡ ಹೇಳ್ಬೋದು. ದಿಸ್ ಇಸ್ ಅಬೌಟ್ ದಿ ವಾಟ್ ಡಿಫರೆನ್ಸ್ ಬಿಟ್ವೀನ್ ದಿ ಸಬ್ಸ್ಟಿಟ್ಯೂಟ್ ಗೂಡ್ಸ್ ಆ್ಯಂಡ್ ಕಾಂಪ್ಲಿಮೆಂಟ್ರಿ ಗೂಡ್ಸ್. ಓಕೆ, ಥ್ಯಾಂಕ್ ಯು.